ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಭಾರತದ ಮೇಲೆ ಟ್ಯಾರಿಫ್ ಸುರಿಮಳೆಗರೆದು ಬಾಯಿಗೆ ಬಂದ ಆರೋಪಗಳನ್ನು ಮಾಡಿದ್ರೂ ಕೂಡ ಭಾರತ ಬಗ್ಗಿಲ್ಲ. ರಷ್ಯಾದಿಂದ ತೈಲ ತರಿಸ್ಕೊಳ್ಬೇಡಿ ಅಂತ ಎಷ್ಟೇ ಪ್ರೆಷರ್ ಹಾಕಿದ್ರೂ ಜಗ್ತಾ ಇಲ್ಲ. ಬದಲಿಗೆ PM ನರೇಂದ್ರ ಮೋದಿ ಚೀನಾಗೆ ಭೇಟಿ ಕೊಟ್ಟು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆಗೆ ಆತ್ಮೀಯವಾಗಿ ಮಾತುಕತೆ ನಡೆಸಿ ಬಂದಿದ್ದಾರೆ. ಅವರೊಂದಿಗೆ ಕ್ಲೋಸ್ ಆಗಿ ಓಡಾಡಿದ್ದಾರೆ. ಪುಟಿನ್ ಅಂತೂ ಕೈಯೆಲ್ಲ ಹಿಡ್ಕೊಂಡು ಇವ್ರ ಕೈ ಹಿಡ್ಕೊಂಡು ಇವ್ರು ಅವ್ರ ಕೈ ಹಿಡ್ಕೊಂಡು ಬಹಳ ಆತ್ಮೀಯವಾಗಿ. ಈ ವಿಚಾರ ಅಧ್ಯಕ್ಷ ಟ್ರಂಪ್ರ ಹೃದಯವನ್ನ ಸೀಳಿ ಬಿಟ್ಟಂಗೆ ಕಾಣಿಸ್ತಾ ಇದೆ. ಒಂಥರ ಬ್ರೇಕಪ್ ಪೋಸ್ಟ್ ಹಾಕ್ತಾರಲ್ಲ, ಆ ರೀತಿ ಪೋಸ್ಟ್ ಹಾಕಿದ್ದಾರೆ ಟ್ರಂಪು. ಈ ಮೀಟಿಂಗ್ ಬಗ್ಗೆ ಟ್ರಂಪ್ ಪುನಃ ರಿಯಾಕ್ಟ್ ಮಾಡಿದ್ದಾರೆ. ಅಧ್ಯಕ್ಷನ ಥರನೇ ವರ್ತಿಸ್ತಾ ಇಲ್ಲ. ನಾವು ಭಾರತ ಮತ್ತು ರಷ್ಯಾವನ್ನ ಕಳ್ಕೊಂಡ್ವಿ, ಅವರು ಚೀನಾದ ದೊಡ್ಡ ಜಾಲಕ್ಕೆ ಬಿದ್ದುಬಿಟ್ಟಿದ್ದಾರೆ. ಹೋಗಿ ನನಗನ್ನಿಸ್ತಾ ಇದೆ ವಿ ಲಾಸ್ಟ್ ದೆಮ್, ಕಳ್ಕೊಂಡ್ಬಿಟ್ವಿ. ಅವರೆಲ್ಲ ಒಟ್ಟಿಗೆ ಸುದೀರ್ಘ ಮತ್ತು ಸಮೃದ್ಧವಾದ ಭವಿಷ್ಯವನ್ನು ಹೊಂದಲಿ ಅಂಥೇಳಿ ಹೃದಯ ಒಡೆದು ಹೋದ ಪ್ರಿಯಕಾರನಂತೆ ಅಥವಾ ಪ್ರಿಯತಮೆಯಂತೆ ಒಂಥರ ಶಪಿಸ್ತಾ, ಒಂಥರ ಎಮೋಷ್ನಲ್ ಆಗಿ, ಒಂಥರ ಬೆದರಿಕೆನೂ ಹಾಕೋ ಥರ, ನೋಡಿ ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ ಅನ್ನೋ ಥರ ಪೋಸ್ಟ್ ಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲ, ಚೀನಾವನ್ನು ಡೀಪೆಸ್ಟ್ ಮತ್ತು ಡಾರ್ಕೆಸ್ಟ್ ಅಂತ ಕರೆದಿದ್ದಾರೆ. ಆಳವಾದ ಚೀನಾ ಮತ್ತು ಅತ್ಯಂತ ನಿಗೂಢವಾದ ರಹಸ್ಯಮಯ ಕಗ್ಗತ್ತಲ ಚೀನಾ, ಅಲ್ಲಿಗೆ ಜಾರ್ತಾ ಇದ್ದಾರೆ ಮೋದಿ ಮತ್ತು ಪುಟಿನ್ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಟ್ರಂಪ್ರಲ್ಲಿ ಹೊಸ ಬದಲಾವಣೆ ಕೂಡ ಕಾಣಿಸ್ತಾ ಇದೆ, ಪರಿವರ್ತನೆ. ಇಷ್ಟು ದಿನ ಬಾಯಿ ಬಿಟ್ಟರೆ ಸಾಕು, ಭಾರತ ಪಾಕಿಸ್ತಾನ ಸಂಘರ್ಷ ನಾನೇ ನಿಲ್ಲಿಸಿದ್ದು, ಜಗತ್ತಿನ ಒಟ್ಟು 7 ಯುದ್ಧ ನಾನೇ ನಿಲ್ಲಿಸಿದ್ದು ಅಂತ ಎದೆ ಬಡ್ಕೊಂಡು, ದೇಹದ ಸರ್ವಾಂಗಗಳನ್ನು ಬಡ್ಕೊಂಡು ಕುಣಿತಾ ಇದ್ರು. ಆದರೆ ಮೋದಿ ಚೀನಾಗೆ ಹೋಗಿ ಬಂದ ನಂತರ ಟ್ರಂಪ್ ಸೈಲೆಂಟ್ ಆಗಿದ್ದಾರೆ. ಈಗ 7 ಅಲ್ಲ, ಕೇವಲ 3 ಯುದ್ಧವನ್ನು ಜಗತ್ತಲ್ಲಿ ನಾನು ನಿಲ್ಲಿಸಿರೋದು ಅಂತ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಆ 3 ಯುದ್ಧಗಳು ಯಾವುದು ಅಂತ ಕೂಡ ಈ ಮನುಷ್ಯ ಈ ಸಲ ಹೇಳಲಿಲ್ಲ. ಒಗಟಿನ ರೀತಿ ಮಾತನಾಡಿದ್ದಾರೆ. ಧೈರ್ಯ ಬರ್ತಾ ಇಲ್ಲ. ಈಗ ನಾನು 3 ಯುದ್ಧಗಳನ್ನು ನಿಲ್ಲಿಸಿದೆ. ಒಂದು 31 ವರ್ಷಗಳಿಂದ ನಡೀತಾ ಇತ್ತು, ಅದರಲ್ಲಿ ಅನೇಕ ಜನ, 1 ಕೋಟಿ ಜನ ಮೃತಪಟ್ಟರು. ಮತ್ತೊಂದು 34 ವರ್ಷಗಳಿಂದ ನಡೀತಾ ಇತ್ತು, ಕೊನೆಯದು 37 ವರ್ಷಗಳಿಂದ ನಡೀತಾ ಇದೆ, ಈಗಲೂ ಮುಂದುವರೆದಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಮಾತಲ್ಲಿ ದೊಡ್ಡ ಬದಲಾವಣೆ ಕಾಣಿಸ್ತಾ ಇದೆ. ಟ್ರಂಪ್ ಈ ಹಿಂದಿನ ಹೇಳಿಕೆ ಪ್ರಕಾರವೇ ಹೋದರೆ ಭಾರತದ ಯುದ್ಧ ಇಲ್ಲಿ ಬರೋದಿಲ್ಲ, ಭಾರತ ಪಾಕಿಸ್ತಾನದ್ದು. ಯಾಕಂದರೆ ಟ್ರಂಪ್ ಪ್ರಕಾರ 30 ಎಲ್ಲ ಅಲ್ಲ, ಭಾರತ ಪಾಕಿಸ್ತಾನ 1000 ವರ್ಷಗಳಿಂದ ನಡೀತಿರೋ ಇದು ಯುದ್ಧ, ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಪ್ರಕಾರ, ಅವರ ಹಿಸ್ಟ್ರಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ವಾಸ್ತವಕ್ಕೆ ಬಂದರೂ ಕೂಡ ಇದು 1947ನಿಂದ 7 ದಶಕಕ್ಕೂ ಮುಂಚಿನಿಂದ ನಡೀತಿರೋದು, 70 ವರ್ಷಕ್ಕೂ ಅಧಿಕ ಕಾಲದಿಂದ ನಡೀತಿರೋದು, 30 ಅಂತೂ ಅಲ್ಲ. ಸೊ ಟ್ರಂಪ್ ಈಗ ಹೇಳಿರೋ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ಜಗಳ ನಿಲ್ಲಿಸಿದ್ದು ಅವರಲ್ಲ. ಈಗ ಅವ್ರ ಲೆಕ್ಕಾಚಾರದ ಪ್ರಕಾರ ಅವರೇ ಈಗ ದಾರಿಗೆ ಬಂದಂಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಭಾರತ ಟ್ರಂಪ್ ಟ್ಯಾರಿಫ್ 18ನಿಂದ ಆಗೋ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋಕೆ ಒಂದಷ್ಟು ಕ್ರಮಗಳನ್ನು ತಗೊಳ್ತಾ ಇದೆ. ನಷ್ಟ ಅನುಭವಿಸೋ ರಫ್ತುದಾರರಿಗೆ ಸಹಾಯ ಮಾಡಿ ಅವರದನ್ನು ಮ್ಯಾನೇಜ್ ಮಾಡಬೇಕು, ಅವರು ದಿವಾಳಿ ಆಗಬಾರ್ದು. ಆ ರೀತಿ ನೋಡ್ಕೊಳ್ಳೋಕೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಹೊಸ ಸ್ಕೀಮ್ ಅನೌನ್ಸ್ ಮಾಡುತ್ತೆ. ಬಿಗ್ ರಿಲೀಫ್ ಇದೆ ರಫ್ತುದಾರರಿಗೆ ಕೆಲವೇ ದಿನಗಳಲ್ಲಿ ಅಂತ ಸರ್ಕಾರದ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸರ್ಕಾರಿ ಅಧಿಕಾರಿಗಳ ನಡುವೆ ಮಹತ್ವದ ಮಾತುಕತೆ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಆದರೆ ಇದು ಎಂಥ ಸ್ಕೀಮ್, ಇದರಲ್ಲಿ ಏನೇನಿದೆ, ಸರ್ಕಾರ ಯಾವಾಗ ಅನೌನ್ಸ್ ಮಾಡುತ್ತೆ ಅನ್ನೋದು ಮುಂದಿನ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಮುಖ್ಯವಾಗಿ ಜವಳಿ, ರತ್ನ, ಆಭರಣ, ಲೆದರ್, ಫುಟ್ವೇರ್, ಕೆಮಿಕಲ್ಸ್, ಎಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಮತ್ತು ಅಗ್ರಿಕಲ್ಚರಲ್ ಹಾಗೂ ಮರೈನ್ ಪ್ರಾಡಕ್ಟ್ಸ್ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಸೊ ಆ ಕ್ಷೇತ್ರಗಳ ರಫ್ತುದಾರರಿಗೆ ಏನು ಹೆಲ್ಪ್ ಸಿಗುತ್ತೆ ನೋಡಬೇಕು. ಇತ್ತ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಮೆರಿಕ ಜೊತೆಗಿನ ವ್ಯಾಪಾರ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಭಿನ್ನಾಭಿಪ್ರಾಯವನ್ನು ಬಗೆಹರಿಸೋಕೆ ಮಾತುಕತೆ ಮುಂದುವರಿಯುತ್ತೆ. ಈ ಹಿಂದೆ 1998ರಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದ ನಂತರ ಅಮೆರಿಕ ಭಾರತದ ಮೇಲೆ ಸ್ಯಾಂಕ್ಷನ್ಸ್ ಹೇರಿತ್ತು. ಈಗ ವ್ಯಾಪಾರ ವಿಚಾರವಾಗಿ ಭಿನ್ನಾಭಿಪ್ರಾಯ ಮೂಡಿದೆ.
ಆದ್ರೆ ಇದು ಕೂಡ ಹೀಗೆ ಸರಿ ಹೋಗುತ್ತೆ. ನಾವಂತೂ ಸಂಬಂಧವನ್ನ ಹಾಳು ಮಾಡೋದ್ರ ಬದಲಿಗೆ ಮಾತುಕತೆ, ಡಿಪ್ಲೊಮಸಿ, ಸಂಬಂಧ ಸ್ಟ್ರಾಂಗ್ ಮಾಡೋದು, ಅದ್ರ ಮೇಲೆ ನಂಬಿಕೆ ಇಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ನಿವೇಶನ ಹಂಚಿಕೆ ಕೇಸ್ನಲ್ಲಿ ಸಿಎಂ ಸೇರಿದಂತೆ ಅವರ ಕುಟುಂಬದವರ ತಪ್ಪಿಲ್ಲ ಅಂತ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರ ಆಯೋಗ ಕ್ಲೀನ್ ಚಿಟ್ ಕೊಟ್ಟಿದೆ. ಜೊತೆಗೆ ಅಕ್ರಮಗಳಿಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತಗೊಳ್ಳುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಈ ಕ್ಲೀನ್ ಚಿಟ್ ವರದಿಯನ್ನ ರಾಜ್ಯ ಸಚಿವ ಸಂಪುಟ ಕೂಡಲೇ ಅಂಗೀಕಾರ ಕೂಡ ಮಾಡಿದೆ. ಅದಾದ್ಮೇಲೆ ಸರ್ಕಾರದ ಕಡೆಯಿಂದ ಕಾನೂನು ಮಂತ್ರಿನ ಮುಂದೆ ಬಿಟ್ಟು ಹೇಳಿಕೆ ಕೂಡ ಕೊಡಿಸಲಾಗಿದೆ. HK ಪಾಟೀಲ್ ಏನ್ ಹೇಳಿದ್ದಾರೆ ಗೊತ್ತಾ? ನೋಡಿ, ವರದಿ ಬಂದಾಯ್ತು, ಸಿಎಂ ಮತ್ತವರ ಕುಟುಂಬದವರ ಮೇಲೆ ಯಾವುದೇ ಆರೋಪಗಳಿಲ್ಲ, ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ, ಅಧಿಕಾರಿಗಳಿಂದ ಲೋಪ ಆಗಿದೆ ಅಂತ ಹೇಳಿ ವರದಿ ತಿಳಿಸಿದೆ, ಅದಕ್ಕೆ ಕ್ರಮ ಕೈಗೊಳ್ಳುವುಕೆ ಶಿಫಾರಸು ಮಾಡಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಸಿಎಂ ಪತ್ನಿ ಪಾರ್ವತಿ ಮೂಡಾದಿಂದ ಪರ್ಯಾಯ ನಿವೇಶನ ಪಡೆದ ಫಲಾನುಭವಿಗಳಲ್ಲಿ ಒಬ್ಬರಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅನ್ನೋರು ಕೋರ್ಟ್ಗೆ ಹೋಗಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ನನ್ನ ಪತ್ನಿ ಒಡೆತನದಲ್ಲಿದ್ದ 4 ಎಕರೆ ಜಮೀನನ್ನ ಆಕೆಯ ಪರ್ಮಿಷನ್ ಇಲ್ಲದೆ ಲೇಔಟ್ ಅಭಿವೃದ್ಧಿ ಮಾಡಿದ್ದ ಮೂಡಾ ಪರಿಹಾರವಾಗಿ 14 ಪರ್ಯಾಯ ಸೈಟ್ ಕೊಟ್ಟಿದೆ, ನಮ್ದೇನ್ ತಪ್ಪಿಲ್ಲ ಅಂತ ಹೇಳಿದ್ರು. ಆದರೆ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ತಿದ್ದ ಹಾಗೆ ಸಿಎಂ ಪತ್ನಿ ಆ 14 ಸೈಟ್ಗಳನ್ನ ಬೇಡ ಇದು ಅಂತ ವಾಪಸ್ ಕೂಡ ಕೊಟ್ಟಿದ್ರು ಮೂಡಾಗೆ. ಈಗ ಇದೇ ಕೇಸ್ನಲ್ಲಿ ಈ ರೀತಿ ಡೆವಲಪ್ಮೆಂಟ್ ಆಗಿದೆ. ಸೊ ಇಲ್ಲಿ ಆ ರೀತಿ ಏನಲ್ಲ, ಸಿದ್ದರಾಮಯ್ಯ ಅವರು ತಪ್ಪಿಲ್ಲ ಅಂತ ನಾವೇನು ಹೇಳ್ತಿಲ್ಲ. ಅದರಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ಆಗಿರೋ ಡೆವಲಪ್ಮೆಂಟ್ನ ನನ್ನ ಮೇಲೆ ಆರೋಪ ಬಂದಿದೆ, ಇವ್ರು ಆರೋಪ ಮಾಡಿದ್ರು, ಹೌದು ಆರೋಪ ಮಾಡ್ತಿದ್ದೀರಾ, ಬನ್ರಿ ಇಲ್ಲಿ ಸ್ವಲ್ಪ ನನ್ನ ಮೇಲೆ ತನಿಖೆ ಮಾಡಿ ರಿಪೋರ್ಟ್ ಕೊಡ್ರಿ ಅಂತ ನಾನು ಹೇಳ್ತೀನಿ ಇನ್ನೊಬ್ಬರಿಗೆ, ಇಲ್ಲಿರೋರಿಗೆ. ಅವ್ರು ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ನನಗೆ ರಿಪೋರ್ಟ್ ಕೊಟ್ಟು ಹೇಳ್ತಾರೆ ಅದರಲ್ಲಿ, ಸ್ವಾಮಿ ನಿಮ್ದೇನೋ ತಪ್ಪೇ ಇಲ್ಲ, ಸುಮ್ಮನೆ ನಿಮ್ಮ ಮೇಲೆ ಅವ್ರು ಆರೋಪ ಮಾಡ್ತಿದ್ದಾರೆ, ತಪ್ಪೆಲ್ಲ ಇವ್ರ ಮೇಲೆ ಕ್ರಮ ತಗೊಳ್ಳಿ, ನಿಮಗೆ ಕ್ಲೀನ್ ಚಿಟ್ ಅಂತ ಹೇಳಿ ನನಗೆ ಕೊಡ್ತಾರೆ ರಿಪೋರ್ಟ್. ನಾನು ಕೂಡಲೇ ಮೀಟಿಂಗ್ ಮಾಡ್ತೀನಿ, ಆ ರಿಪೋರ್ಟ್ ಅಕ್ಸೆಪ್ಟೆಡ್ ಅಂತ ಹೇಳ್ತೀನಿ. ಆ ರೀತಿ ಆಗಿದೆ ಇಲ್ಲಿ. ಹಾಗಾಗಿ ಸ್ನೇಹಿತರೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಂಥ ಸರ್ಕಾರವೇ ರಚನೆ ಮಾಡಿ ಅವ್ರ ಮೇಲೆ ಬಂದಿರೋ ಆರೋಪಗಳಿಗೆ ಅವರೇ ತನಿಖೆ ಮಾಡಿಕೊಂಡು ಕೊಡೋ ಕ್ಲೀನ್ ಚಿಟ್ಗಳಿಗೆ ಅಷ್ಟು ಮಹತ್ವ ಇರೋದಿಲ್ಲ ಅಂತ. ಹಾಗಾಗಿ ನೋಡ್ಬೇಕು ಈ ಕೇಸ್ ಮುಂದೆ ಯಾವ ರೀತಿ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಕೋರ್ಟ್ನಲ್ಲಿ ಹಾಗೂ ಇತರ ಏಜೆನ್ಸಿಗಳಲ್ಲಿ ಅಂತ. ಏನೋ ಬುರುಡೆ ಫೈಲ್ಸ್ ನಲ್ಲಿ ಮತ್ತೆ ಹೊಸ ಬೆಳವಣಿಗೆಯಾಗಿದೆ. ಕೇರಳ ಮೂಲದ ಯೂಟ್ಯೂಬರ್ ಮುನಾಫ್ಗೆ SIT ನೋಟಿಸ್ ಕೊಟ್ಟಿದೆ. ನೇತ್ರಾವತಿ ತೀರದ ಉದ್ದಕ್ಕೂ ನಾನು ಹೂತಿದ್ದೇನೆ, ಮುಂಚೆ ಸಿಕ್ಕಾಪಟ್ಟೆಯಲ್ಲೆಲ್ಲ ನಾನು ಹೂಳ್ತಾ ಹೋಗಿದ್ದೇನೆ ಅಂತ ಹೇಳಿ ಅನಾಮಿಕಾ ಅಂದು ಈಗ ಚಿನ್ನಯ್ಯ ಹೆಸರು ಬಯಲಾಗಿದೆ. ಇವರು ಕೋರ್ಟ್ಗೆ ಬುರುಡೆ ಕೊಟ್ಟ ದಿನವೇ ಈ ಮುನಾಫ್ ಕೂಡ ಬುರುಡೆ ಸಂಬಂಧ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ, ಸೇಮ್ ಡೇ. ಹೀಗಾಗಿ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಜಾರಿ ಮಾಡಲಾಗಿದೆ. ಜೊತೆಗೆ ಈ ಮುನಾಫ್ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆ ಇರೋ ಫೋಟೋ ಕೂಡ ಸಿಕ್ಕಿದೆ. ಏನು ಬುರುಡೆ ಕೇಸ್ನ ಚಿನ್ನಯ್ಯಂಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಚಿನ್ನಯ್ಯ SIT ಕಸ್ಟಡಿ ಶನಿವಾರ ಅಂತ್ಯ ಆಗುತ್ತೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ ನೋಡಬೇಕು. ಇನ್ನು ಕೇಸಲ್ಲಿ ತಳುಕು ಹಾಕೊಂಡಿರೋ ಗಿರೀಶ್ ಮಠಣ್ಣನವರನ್ನ SIT ವಿಚಾರಣೆಗೆ ಒಳಪಡಿಸಿದೆ. ಬುರುಡೆ ಕೇಸ್ ಸಂಬಂಧ SIT ಹಲವಾರು ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡ್ಕೊಂಡಿದೆ. ಗಿರೀಶ್ ಮಠಣ್ಣನವರ್ ಸೇರಿ ಮತ್ತಿತರರು ಚಿನ್ನಯ್ಯರನ್ನ ತಮಿಳುನಾಡಿನಲ್ಲಿ ಸಂಪರ್ಕಿಸಿ ಕರ್ಕೊಂಬಂದು ಆಶ್ರಯ ಕೊಟ್ಟು ತಾವು ಹೇಳಿದ ಹಾಗೆ ಕೇಳಬೇಕು ಅಂತ ಪ್ರೆಷರ್ ಹಾಕಿದ್ರು ಅಂತ ಹೇಳಲಾಗ್ತಿದೆ. ಇನ್ನು SIT ವಿಚಾರಣೆ ವೇಳೆ ನಮಗೆ ಬುರುಡೆ ತಂದು ಕೊಟ್ಟಿದ್ದೇ ಗಿರೀಶ್ ಮಠಣ್ಣನವರ್ ಅಂತ T ಜಯಂತ್ ಹೇಳಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಇದೇ ಕೇಸ್ನಲ್ಲಿ SIT ಅಧಿಕಾರಿಗಳು ಯೂಟ್ಯೂಬರ್ ಅಭಿಷೇಕ್ ಅನ್ನೋರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಚಿನ್ನಯ್ಯ ಇಲ್ಲೆಲ್ಲ ಹೂತಿದ್ದೇನೆ ನಾನು ಕಾಡಲ್ಲಿ ಅಂತ ಹೇಳಿದ ಜಾಗಗಳಿಗೆ ಅಧಿಕಾರಿಗಳಿಗೆ ಅದನ್ನು ತೋರಿಸುವ ಮೊದಲು ಆ ಜಾಗಗಳಿಗೆ ಈ ಅಭಿಷೇಕ್ ಭೇಟಿ ಕೊಟ್ಟು ಎಲ್ಲ ಸರ್ವೆ ಮಾಡಿದ್ರು ಅನ್ನೋ ಆರೋಪ ಇದೆ. ಜೊತೆಗೆ ಸುಜಾತ ಭಟ್ ಮತ್ತು ಗಿರೀಶ್ ಮಠಣ್ಣನವರ ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿ ಇರೋದರ ಕುರಿತು ಕೂಡ SIT ತನಿಖೆ ಮಾಡಿದೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ರಕ್ಷಣಾ ಸಚಿವಾಲಯ ದೊಡ್ಡ ಘೋಷಣೆ ಮಾಡಿದೆ. ಭಾರತೀಯ ಸೇನೆಯನ್ನ ಆಧುನೀಕರಣಗೊಳಿಸೋಕೆ 15 ವರ್ಷಗಳ ಬಿಗ್ ಪ್ಲಾನ್ ರಿಲೀಸ್ ಮಾಡಿದೆ. ಈ ಪ್ಲಾನ್ ನಲ್ಲಿ AI, ಹೈಪರ್ಸಾನಿಕ್ ವೆಪನ್ಸ್ ಹಾಗೂ ಈ ರೀತಿ ನೆಕ್ಸ್ಟ್ ಜನರೇಷನ್ ನ ಅಡ್ವಾನ್ಸ್ ಟೆಕ್ನಾಲಜೀಸ್ ಮೇಲೆ ಫೋಕಸ್ ಮಾಡಲಾಗಿದೆ. ಫ್ಯೂಚರ್ ನ ಸವಾಲುಗಳಿಗೆ ಸೇನಾ ಸಾಮರ್ಥ್ಯವನ್ನ ರೆಡಿ ಮಾಡಿಕೊಳ್ಳೋದು ಉದ್ದೇಶ. ಯುದ್ಧ ತಯಾರಿಯನ್ನ ಮತ್ತಷ್ಟು ಗಟ್ಟಿಮುಟ್ಟಾಗಿ ಮಾಡಿಕೊಳ್ಳೋಕೆ, ಮುಖ್ಯವಾಗಿ ಸ್ವದೇಶಿ ನಿರ್ಮಿತ ಟೆಕ್ನಾಲಜಿಗೆ ಹೆಚ್ಚು ಮಹತ್ವ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ನ್ಯೂಕ್ಲಿಯರ್ ಪವರ್ಡ್ ಯುದ್ಧ ನೌಕೆ, ನೆಕ್ಸ್ಟ್ ಜನರೇಷನ್ ಟ್ಯಾಂಕ್ಸ್, ಡ್ರೋನ್ಸ್ ಇವುಗಳ ಖರೀದಿಗೆ ಮುಂದಾಗಿದ್ದಾರೆ. ಈ ಪ್ಲಾನ್ ಅಡಿಯಲ್ಲಿ 1800 ಮೇನ್ ಬ್ಯಾಟಲ್ ಟ್ಯಾಂಕ್ಸ್, 400 ಲೈಟ್ ಟ್ಯಾಂಕ್ಸ್, 6 ಲಕ್ಷ ಮದ್ದುಗುಂಡುಗಳು, ಬೇರೆ ಬೇರೆ ರೀತಿಯ ಡ್ರೋನ್ಗಳನ್ನ ಭೂಸೇನೆಗಾಗಿ ಈಗ ಖರೀದಿ ಮಾಡಲಾಗುತ್ತೆ. ಏನೋ ನೌಕಾಪಡೆಗೆ ಮತ್ತೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ತುಂಬಾ ಇಂಪಾರ್ಟೆಂಟ್ ಇದು, ಹಾಗೂ 10 ನೆಕ್ಸ್ಟ್ ಜನರೇಷನ್ ಡಿಸ್ಟ್ರಾಯರ್ಸ್, 10ಕ್ಕೂ ಅಧಿಕ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಸೈನಿಕರು ಮತ್ತು ಸೇನಾ ವಾಹನಗಳನ್ನ ಸಾಗಿಸೋ ಹಡಗು, ಅವರನ್ನ ಮತ್ತೆ ಹೋಗಿ ಲ್ಯಾಂಡ್ ಮಾಡಿಸೋ ಹಡಗು, ಹಾಗೆ ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ಗಳನ್ನ ಖರೀದಿ ಮಾಡೋ ಐಡಿಯಾ ಇದೆ. ಇದರ ಜೊತೆಗೆ ವಾಯುಪಡೆಗೆ 20 ಸ್ಟ್ರಾಟೋಸ್ಪಿಯರಿಕ್ ಏರ್ಶಿಪ್, 350 ಮಲ್ಟಿ ಮಿಷನ್ ಡ್ರೋನ್ಸ್, ಸ್ಟೆಲ್ತ್ ಅನ್ಮ್ಯಾನ್ಡ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಸ್
ಹೈ ಪವರ್ ಲೇಸರ್ ಸಿಸ್ಟಮ್ಸ್ ಮತ್ತು ಡೈರೆಕ್ಟೆಡ್ ಎನರ್ಜಿ ವೆಪನ್ಗಳ ಖರೀದಿಗೂ ಕೂಡ ರಕ್ಷಣಾ ಸಚಿವಾಲಯ ರೆಡಿಯಾಗಿದೆ. ಪಾಕ್ ಮೇಲೆ ಆಪರೇಷನ್ ಸಿಂಧೂರ್ ನಡೆದು 4 ತಿಂಗಳ ಬಳಿಕ ಭಾರತ ಈ ಅತಿ ದೊಡ್ಡ ಡಿಫೆನ್ಸ್ ಪ್ಲಾನ್ ಅನ್ನ ರೂಪಿಸಿದೆ. ಕೇಂದ್ರ ಸರ್ಕಾರ ಶಸ್ತ್ರಾಸ್ತ್ರ ಖರೀದಿ ಪ್ರಕ್ರಿಯೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಕೂಡ ತರ್ತಾ ಇದೆ. ತೇಜಸ್ ಯುದ್ಧ ವಿಮಾನಕ್ಕೆ ಇಂಜಿನ್ ಪೂರೈಕೆಯಲ್ಲಿ ಭಾರಿ ವಿಳಂಬ ಆಗ್ತಿರೋ ಹೊತ್ತಲ್ಲಿ ತುರ್ತು ರಕ್ಷಣಾ ಒಪ್ಪಂದಗಳಿರ್ತಾವಲ್ಲ, ಅವುಗಳಿಗೆ ಟೈಮ್ ಎಲ್ಲ ಕೊಡಲ್ಲ ನಾವು ನಿಮಗೆ. 12 ಮಂತ್ಸ್ ಅಷ್ಟೇ, 12 ತಿಂಗಳು ಡೆಡ್ ಲೈನ್, ಅದು ಫಿಕ್ಸ್. ಆ ಡೆಡ್ ಲೈನ್ನಲ್ಲಿ ಒಪ್ಪಂದ ಮಾಡ್ಕೊಂಡಿರೋ ಕಂಪನಿಗಳು ಶಸ್ತ್ರಾಸ್ತ್ರ ಇಂಜಿನ್ಗಳನ್ನು ಸಪ್ಲೈ ಮಾಡದೆ ಹೋದರೆ ನೀವು ಎಷ್ಟೇ ಇನ್ವೆಸ್ಟ್ ಮಾಡ್ಕೊಡೋಕ್ಕೆ ಅರ್ಧ ಕೆಲಸನೇ ಆಗಿರಲಿ, ಮುಕ್ಕಾಲು ಕೆಲಸನೇ ಆಗಿರಲಿ, ಕೊಟ್ಟಿಲ್ಲ ಅಂದರೆ ಆಟೋಮೆಟಿಕಲಿ ಒಪ್ಪಂದ ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಹತ್ರ ನಿಮ್ಗೆ ಆರ್ಡರ್ ಕೊಡಲ್ಲ, ಕೊಟ್ಟಿರೋ ಆರ್ಡ್ರೇ ಕ್ಯಾನ್ಸಲ್ ಆಗಿ ಹೋಗುತ್ತೆ ಅಂತ ಸರ್ಕಾರ ಹೇಳಿದೆ. ಶಸ್ತ್ರಾಸ್ತ್ರ ಪೂರೈಕೆಯನ್ನು ವೇಗಗೊಳಿಸೋಕೆ, ಟೈಮ್ಲಿ ಫ್ಯಾಷನ್ನಲ್ಲಿ ಡೆಲಿವರಿ ಮಾಡೋದನ್ನು ಅಭ್ಯಾಸ ಮಾಡಿಸೋಕೆ ನಮ್ಮ ರಕ್ಷಣಾ ಪೂರೈಕೆದಾರರಿಗೆ ಈ ರೀತಿ ಹೆಜ್ಜೆಯನ್ನು ಸರ್ಕಾರ ಇಟ್ಟಿದೆ. ಇದಿಷ್ಟರಲ್ಲೂ ಕೂಡ ಸ್ನೇಹಿತರೆ, ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಯಾವ್ದು ಗೊತ್ತಾ? ತುಂಬಾ ಮಹತ್ವದ್ದು, ಎಲ್ಲದು ಮಹತ್ವನೇ ಡಿಫೆನ್ಸ್ ಅಂದಮೇಲೆ ತುಂಬಾ ಮಹತ್ವದ್ದು. ಇನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಬರ್ತಾ ಇರೋದು ನಮ್ಮ ಹತ್ರ ಈಗ 2 ಇದೆ. ಒಂದು ಹೊಸ INS ವಿಕ್ರಾಂತ್, ಇನ್ನೊಂದು ಹಳೆಯ INS ವಿಕ್ರಮಾದಿತ್ಯ. ಅದಾದ್ಮೇಲೆ ಡಿಬೇಟ್ ಇತ್ತು, ಇನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಬೇಕಾ, ಎಲ್ಲಿ ಯುದ್ಧನೇ ನಡೆಯಲ್ಲ, ಎಲ್ಲಿ ಬಳಕೆನೇ ಆಗಲ್ಲ, ಬೇಕಾ? ನಮ್ಮ ಹತ್ರ ದ್ವೀಪಗಳಿದಾವಲ್ಲ, ಆ ಕಡೆ ಲಕ್ಷದ್ವೀಪ ಇದೆ ಸಮುದ್ರದಲ್ಲಿ, ಈ ಕಡೆ ಅಂಡಮಾನ್ ಇದೆ, ಶಾಶ್ವತ ಏರ್ಕ್ರಾಫ್ಟ್ ಕ್ಯಾರಿಯರ್ ಥರ ಅದನ್ನೇ ಯೂಸ್ ಮಾಡ್ಬೋದಲ್ವಾ ಅಂತ ಹೇಳಿ. ಆದರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ನ ತಾಕತ್ತು ಗೊತ್ತಾಗಿದೆ. ಅದು ಅರಬ್ಬಿ ಸಮುದ್ರ ಕೆಳಗೆ ಮೂವ್ ಆಗ್ತಿದ್ದ ಹಾಗೆ ಪಾಕಿಸ್ತಾನ ಹೆದರುಕೊಂಡು ರಣಹದ್ದು ನೋಡಿದ ಕೋಳಿ ಮರಿ ಥರ ಓಡ್ ಹೋಗಿತ್ತು. ಪಾಕಿಸ್ತಾನ ನೌಕಾಪಡೆ ಬಂದರಲ್ಲೇ ಇರಲಿಲ್ಲ. ಆ ಕಡೆ ದೂರದಲ್ಲಿ ತಗೊಂಡೋಗಿ ಬಲೂಚಿಸ್ತಾನದ ಗ್ವಾದರ್ ಪೋರ್ಟ್ ಹತ್ರ ತಗೊಂಡೋಗಿ ನಿಲ್ಸ್ಕೊಂಡಿದ್ರು ಅವರು ಯುದ್ಧ ನೌಕೆಗಳನ್ನ. ಪಾಕಿಸ್ತಾನದವರು ಆಳ ಸಮುದ್ರಕ್ಕೆ ಬಂದೇ ಇಲ್ಲ ಅವ್ರ ನೌಕಾಪಡೆ, ತೀರದಲ್ಲೇ ಕೂತ್ಕೊಂಡಿದ್ರು. ನಾಗರಿಕ ಪೋರ್ಟ್ಗಳಲ್ಲಿ, ಸರಕು ಸಾಗಾಣಿಕೆ ಮಾಡೋ ಪೋರ್ಟ್ಗಳಲ್ಲಿ ಬೇರೆ ನೌಕೆಗಳ ನಡುವೆ ತಗೊಂಡು ಹೋಗಿ ಅವರ ತಗಡು ನೌಕೆಗಳನ್ನ ಕದ್ದಿಟ್ಟಿದ್ರು ಅವರು ಪಾಕಿಸ್ತಾನದವರು. ಅಷ್ಟು ಭಯ ಪಟ್ಟಿದ್ರು ನಮ್ಮ INS ವಿಕ್ರಾಂತ್ ನೇತೃತ್ವದ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಮೂವ್ ಆಗೋದು ನೋಡಿ. ಸೊ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಇನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಖರ್ಚಾದ್ರೆ ಆಗಲಿ ಮಾಡ್ಕೊಳ್ಳೋಣ ಅಂತ ಭಾರತ ಈಗ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮತ್ತಷ್ಟು ಡೀಟೇಲ್ಸ್ ಎಮರ್ಜ್ ಆದಂಗೂ ನಾವು ನಿಮಗೆ ಪ್ರತ್ಯೇಕವಾಗಿ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೇವೆ. ಏನೋ ಭ್ರಷ್ಟಾಚಾರ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಭೋವಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಭೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವೆಂಕಟೇಶ್ ಗಂಭೀರ ಆರೋಪ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಭೋವಿ ಸಮಾಜಕ್ಕೆ 65 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಆದರೆ ಕೇವಲ 13 ಕೋಟಿ ರೂಪಾಯಿ ಮಾತ್ರ ರಿಲೀಸ್ ಆಗಿದೆ. ನಿಗಮದ ಅಧ್ಯಕ್ಷರೇ ಬ್ರೋಕರ್ ಜೊತೆಗೆ 60% ಕಮಿಷನ್ಗೆ ಬೇಡಿಕೆ ಇಟ್ಟಿರೋ ವಿಡಿಯೋ ಕೂಡ ಸಿಕ್ಕಿದೆ ಅಂತ ಆರೋಪ ಮಾಡಿದರು. ವಿಡಿಯೋ ಇನ್ನೂ ಕೂಡ ಯಾವುದು ಬಹಿರಂಗ ಆಗಿರೋದು ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದನ್ನು ತಂದಿರಬಹುದು, ಗೊತ್ತಿಲ್ಲ. ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಕೊಟ್ಟರೆ ಸಾಕಾಗಲ್ಲ, ರಾಜೀನಾಮೆ ಕೊಟ್ಟರೆ ಸಾಕಾಗತ್ತಾ? ಒಂದು ವೇಳೆ ವಿಡಿಯೋ ನಿಜನೇ ಆಗಿದ್ರೆ ಹೊರಗೆ ಬರಬೇಕು, ತನಿಖೆ ಆಗಬೇಕು, ಕಾನೂನು ಪ್ರಕಾರ ಕ್ರಮ ಆಗಬೇಕು. ಬರೀ ರಾಜೀನಾಮೆ ಸಾಕಾಗಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ DK ಶಿವಕುಮಾರ್ ಬೆಂಬಲಿಗರ ವಿರುದ್ಧದ 11 ಕೇಸ್ಗಳನ್ನ ಕ್ಯಾನ್ಸಲ್ ಮಾಡೋಕೆ, ತೆಗೆದುಹಾಕೋಕೆ, ವಾಪಸ್ ಪಡೆಯೋಕೆ ನಿರ್ಧಾರ ಮಾಡಿದ್ದಾರೆ. ಒಟ್ಟು 50ಕ್ಕೂ ಅಧಿಕ ಕ್ರಿಮಿನಲ್ ಕೇಸ್ಗಳನ್ನ ಕೈಬಿಡೋಕೆ ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಸಂಬಂಧ 2019ರಲ್ಲಿ ಇಡಿ DK ಶಿವಕುಮಾರನ್ನ ಅರೆಸ್ಟ್ ಮಾಡಿತ್ತು. ಇದನ್ನು ಖಂಡಿಸಿ DKಶಿ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು, ದೊಡ್ಡ ಗಲಾಟೆ ಎಲ್ಲ ಮಾಡಿದ್ರು. ಅವಾಗ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿ ಕೆಲವರು ದಾಂಧಲೆ ಮಾಡಿದ್ರು, ಪೋಖ್ರಿ ಕೆಲಸ ಕೂಡ ಮಾಡಿದ್ರು. ಈ ಸಂಬಂಧ ಅವರ ವಿರುದ್ಧ ಒಟ್ಟು 11 ಕೇಸ್ ದಾಖಲಾಗಿದ್ವು. ಇದೀಗ DKಶಿ ಬೆಂಬಲಿಗರಿಗೆ ಸರ್ಕಾರ ಕೇಸ್ಗಳಿಂದ ಮುಕ್ತಿ ಕೊಟ್ಟಿದೆ. ಆಫರ್ ಬಿಟ್ಬಿಡ್ತೀವಿ, ನಿಮ್ಮನ್ನ ಫ್ರೀ ಆಗಿ ಬಿಟ್ಬಿಡ್ತೀವಿ ಅಂತ ಹೇಳಿ ಈಗ ತಥಾಸ್ತು ಮಾಡಿಬಿಟ್ಟಿದ್ದಾರೆ. ನಮ್ಮ ಪರವಾಗಿ ಮಾಡಿದವ್ರನ್ನ ಬಿಡಕ್ಕಾಗತ್ತಾ? ಹೋಗಿ ಚೆನ್ನಾಗಿ ಬದುಕೊಳ್ಳಿ ಅಂತ. ಏನೋ ದೇಶದಲ್ಲಿ 47% ಸಚಿವರು ತಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ಗಳಿವೆ ಅಂತ ತಾವೇ ಘೋಷಿಸಿಕೊಂಡಿದ್ದಾರೆ ಅಂತ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ADR ಡೇಟಾ ಕೊಟ್ಟಿದೆ. ಇದರಲ್ಲಿ ಕೊಲೆ, ಅಪಹರಣ, ಮಹಿಳೆಯರ ವಿರುದ್ಧದ ಅಪರಾಧಗಳು ಸೇರಿ ಹಲವಾರು ಆರೋಪಗಳಿವೆ. ನಿಮ್ಮ ಗಮನಕ್ಕಿರಲಿ, ಎಲ್ಲವೂ ಕೂಡ ಆರೋಪ ಸಾಬೀತಾಗಿವರೆಲ್ಲ ಅಪರಾಧಿಗಳು ಅಂತಲ್ಲ, ಅವ್ರ ಮೇಲೆ ಆ ರೀತಿ ಕೇಸಸ್ ಇವೆ ಅಂತ ಅರ್ಥ. ಕೇಂದ್ರದ 72 ಸಚಿವರ ಪೈಕಿ 29 ಸಚಿವರು ತಮ್ಮ ವಿರುದ್ಧದ ಕ್ರಿಮಿನಲ್ ಕೇಸನ್ನು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯಗಳ 336 ಬಿಜೆಪಿ ಸಚಿವರ ಪೈಕಿ 136 ಜನ ತಮ್ಮ ವಿರುದ್ಧದ ಕ್ರಿಮಿನಲ್ ಕೇಸಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಇದರಲ್ಲಿ 88 ಸಚಿವರು ಗಂಭೀರ ಅಪರಾಧಗಳನ್ನು ಫೇಸ್ ಮಾಡ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಆಡಳಿತವಿರೋ 4 ರಾಜ್ಯಗಳಲ್ಲಿ 45 ಸಚಿವರು ತಮ್ಮ ವಿರುದ್ಧ ಕ್ರಿಮಿನಲ್ ಕೇಸಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಇದರಲ್ಲಿ 18 ಜನರು ಗಂಭೀರ ಅಪರಾಧವನ್ನು ಫೇಸ್ ಮಾಡ್ತಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಹಾಗೆ TMC, DMK, TDP ಸೇರಿದಂತೆ ಹಲವು ಪಕ್ಷಗಳ ಸಚಿವರು ಎದುರಿಸುತ್ತಿರೋ ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಕೂಡ ADR ಮಾಹಿತಿ ಕೊಟ್ಟಿದೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ, ಪ್ರಧಾನಿ, CMಗಳು ಮತ್ತು ಸಚಿವರು ಸೀರಿಯಸ್ ಕ್ರಿಮಿನಲ್ ಕೇಸ್ಗಳಲ್ಲಿ ಅರೆಸ್ಟ್ ಆದ್ರೆ 30 ದಿನಗಳವರೆಗೆ ಜೈಲಲ್ಲಿ ಇದ್ರು ಅಂತ ಹೇಳಿದ್ರೆ ಕಂಟಿನ್ಯೂಸ್ಲಿ
ಅವರ ಹುದ್ದೆ ಆಟೋಮ್ಯಾಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. PM ಆದರೆ PM, CM ಆದರೆ CM, ಮಿನಿಸ್ಟರ್ ಆದರೆ ಮಿನಿಸ್ಟರ್, ಹುದ್ದೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಹೇಳಿ ಬಿಲ್ ತಗೊಂಡ್ಬಂದಿದ್ದಾರೆ. ಅದರ ಬೆನ್ನಲ್ಲೇ ಈ ರಿಪೋರ್ಟ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಇದೇ ADR ಶ್ರೀಮಂತ ಸಚಿವರ ಪಟ್ಟಿ ಕೂಡ ಬಿಡುಗಡೆ ಮಾಡಿದೆ. TDPಯ ಚಂದ್ರಶೇಖರ್ ಪೆಮ್ಮಸಾನಿ 5,705 ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ ಪ್ರಥಮ ಸ್ಥಾನದಲ್ಲಿದ್ದಾರೆ. ರಾಜ್ಯದ DCM DK ಶಿವಕುಮಾರ್ 1,413 ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಆಂಧ್ರ CM ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ ಆಸ್ತಿಯಿಂದ 3ನೇ ಸ್ಥಾನದಲ್ಲಿದ್ದಾರೆ. ಮುಂಬೈನಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಆಗಿತ್ತು. ಸಿಕ್ಕಾಪಟ್ಟೆ ಉಗ್ರರು ಬಂದ್ಬಿಟ್ಟಿದ್ದಾರೆ, 14 ಪಾಕ್ ಉಗ್ರರು ಬಂದ್ಬಿಟ್ಟಿದ್ದಾರೆ. ಎಲ್ಲ ಮಾನವ ಸ್ಫೋಟಕಗಳಂತೆ ಓಡಾಡ್ತಿದ್ದಾರೆ, 400 kg ಸ್ಫೋಟಕವನ್ನು ಓಡಾಯಿಸ್ಬಿಡ್ತಾರೆ ಅಂತೆಲ್ಲ ಬೆದರಿಕೆ ಕರೆಯನ್ನು ಮಾಡಲಾಗಿತ್ತು. ಮುಂಬೈ ಫುಲ್ ಅಲರ್ಟ್ ಮಾಡಿ ಹುಡುಕಾಡಿದ್ರು. ನಿರ್ಲಕ್ಷ್ಯ ಮಾಡೋಕ್ಕಂತೂ ಆಗಲ್ವಲ್ಲ. ಹಾಗಾಗಿ ಬಹುತೇಕ ಸಂದರ್ಭಗಳಲ್ಲಿ ಹೇಳಿ ಬಂದು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಫೇಕೇ ಇರುತ್ತೆ. ಉಗ್ರರಿಗೆ ಈ ರೀತಿ ಮುಂಚೆನೇ ಮಾಹಿತಿ ಕೊಟ್ಟು ಫೇಲ್ ಆಗಲಿಕ್ಕೆ ಇಷ್ಟ ಇರಲ್ಲ. ಇಂಟೆಲಿಜೆನ್ಸ್ ಮಾಹಿತಿ ಬರೋದು ಬೇರೆ, ಅವರೇ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಅಂತ ಹೇಳೋದು ಹೆಚ್ಚಿನ ಸಂದರ್ಭಗಳಲ್ಲಿ ಫೇಕ್ ಆಗಿರುತ್ತೆ. ಬಟ್ ಆದರೆ ಇಷ್ಟು ದೊಡ್ಡ ರಾಷ್ಟ್ರವಾಗಿ ನಾವು ಫೇಕ್ ಇರುತ್ತೆ ಅಂತ ಹೇಳ್ಕೊಂಡು ಮೈ ಮರೆಯೋಕ್ಕಾಗಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಅಲರ್ಟ್ ಮಾಡಲಾಗಿದೆ ಮುಂಬೈನಲ್ಲಿ. ಅದರಲ್ಲೂ ಕೂಡ ಮುಖ್ಯವಾಗಿ ಮುಂಬೈನಲ್ಲಿ ಸೆಪ್ಟೆಂಬರ್ 6ನೇ ತಾರೀಕು ಅಥವಾ ಶನಿವಾರ 10 ದಿನಗಳ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಶುರುವಾಗುತ್ತೆ. ಲಕ್ಷಾಂತರ ಜನ ಇದರಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ಕಾನೂನು ಸುವ್ಯವಸ್ಥೆಗೋಸ್ಕರ 21,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸೋ ತಯಾರಿ ನಡೆದಿದೆ ಅಂತ ಮಹಾರಾಷ್ಟ್ರ ಸರ್ಕಾರ ತಿಳಿಸಿದೆ. PM ನರೇಂದ್ರ ಮೋದಿ ಸೆಪ್ಟೆಂಬರ್ 13ಕ್ಕೆ ಮಣಿಪುರಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಮಣಿಪುರದ ಚುರುಚಂದಾಪುರ ಜಿಲ್ಲೆಯಲ್ಲಿ ನೋ ಡ್ರೋನ್ ಝೋನ್ ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ಧರುಣ್ ಕುಮಾರ್ ಈ ಆದೇಶ ಹೊರಡಿಸಿದ್ದಾರೆ. PM ನರೇಂದ್ರ ಮೋದಿ ಅವರ ಮಣಿಪುರ ಭೇಟಿ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಒಂದೊಂದೇ ಬೆಳವಣಿಗೆಗಳಾಗ್ತಿದಾವೆ. ಕುಕಿಗಳು ಹೈವೇಗಳನ್ನ ಯೂಸ್ ಮಾಡೋಕೆ ಬಿಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆ ರೀತಿ ಒಂದು ಒಪ್ಪಂದ ಆಗಿದೆ, ಸಂಧಾನ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೂಲಗಳು ಕೂಡ ಹೇಳಿವೆ. ಈಗ ನೋ ಡ್ರೋನ್ ಫ್ಲೈಯಿಂಗ್ ಝೋನ್ ಅಂತ ಹೇಳಿ ಅದನ್ನ ಒಂದಷ್ಟು ಪ್ರದೇಶವನ್ನ ಘೋಷಣೆ ಮಾಡಿದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ PM ಮಣಿಪುರ ಭೇಟಿ ಬಹುತೇಕ ಖಚಿತ. ಅದಕ್ಕೂ ಮುಂಚೆ ಬೇಕಾದ ತಯಾರಿಯನ್ನ ಕೂಡ ಮಾಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೋಡ್ಬೇಕು, ಅಫಿಷಿಯಲಿ ಇನ್ನೂ ಡೇಟ್ಸ್ ಬಂದಿಲ್ಲ. ಆದ್ರೆ PM ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಏನೋ ದೊಡ್ಡ ಪ್ರಮಾಣದ ಒಂದು ಮಾತುಕತೆ ಮೊದಲೇ ಆಗಿರಬಹುದು. ಅಲ್ಲಿ ಹೊಡೆದಾಡ್ತಿರೋ ಗುಂಪುಗಳ ನಡುವೆ, ಮೈತೇಯಿ ಮತ್ತು ಕುಕಿಗಳ ನಡುವೆ ಭೀಕರ ಬಡಿದಾಟ ಆಗ್ತಾ ಇದೆ. ಒಂದು ದೊಡ್ಡ ಬ್ರೇಕ್ ಥ್ರೂ ಅಥವಾ ಒಂದು ದೊಡ್ಡ ಮೈಲುಗಲ್ಲು ಅಥವಾ ಮುನ್ನಡೆ ಶಾಂತಿ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಬ್ಯಾಕ್ ಚಾನಲ್ ಟಾಕ್ಸ್ನಲ್ಲಿ, ಅಂದ್ರೆ ತೆರೆ ಹಿಂದೆ ನಡೆಯುವ ಆ ಮಾತುಕತೆಗಳಲ್ಲಿ ಆಗಿರಬಹುದು. PM ಅಲ್ಲಿಗೆ ಹೋದಾಗ ಅನೌನ್ಸ್ ಆಗಬಹುದು ಅನ್ನೋ ನಿರೀಕ್ಷೆ ಮನೆ ಮಾಡಿದೆ. ಭಾರತ ತನ್ನ ರಸ್ತೆ ನೆಟ್ವರ್ಕ್ ಅನ್ನ ವಿಸ್ತರಿಸೋಕೆ ದೊಡ್ಡ ಪ್ಲಾನ್ ಮಾಡಿದೆ. ಮುಂದಿನ 10 ವರ್ಷದಲ್ಲಿ ಹೈ ಸ್ಪೀಡ್ ರೋಡ್ ನೆಟ್ವರ್ಕ್ ಅನ್ನ 5 ಪಟ್ಟು ವಿಸ್ತರಿಸೋಕೆ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಸರ್ಕಾರ $125 ಬಿಲಿಯನ್ ಹಣವನ್ನ ಖರ್ಚು ಮಾಡುತ್ತೆ. ಮೂಲ ಸೌಕರ್ಯದ ಆಧುನೀಕರಣ ಮತ್ತು ಸರಕು ಸಾಗಾಣಿಕೆ ವೆಚ್ಚ ಕಮ್ಮಿ ಮಾಡೋ ಗುರಿಯನ್ನ ಸರ್ಕಾರ ಇಟ್ಕೊಂಡಿದೆ. ಇದರಲ್ಲಿ ಅರ್ಧಕ್ಕರ್ಧ ಯೋಜನೆಗಳು ಆಲ್ರೆಡಿ ಚಾಲ್ತಿಯಲ್ಲಿವೆ, ಕೆಲಸ ನಡೀತಾ ಇದೆ. 2030-35 ಒಳಗೆ ಅದನ್ನ ಕಂಪ್ಲೀಟ್ ಮಾಡುವ ಗುರಿಯನ್ನ ಕೂಡ ಇಟ್ಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಇದೆ. ವಾರದ ಕೊನೆಯ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 7 ಪಾಯಿಂಟ್ಸ್ ಡೌನ್ ಆಗಿ 80,710ಕ್ಕೆ ತಲುಪಿದೆ. ನಿಫ್ಟಿ 6 ಪಾಯಿಂಟ್ಸ್ ಜಂಪ್ ಆಗಿ 24,741ಕ್ಕೆ ರೀಚ್ ಆಗಿದೆ. ಟ್ರಂಪ್ ರ ಟ್ಯಾರಿಫ್ ಕಳವಳದಿಂದ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಆಗಿದೆ. ಜೊತೆಗೆ ಭಾರತದ ಮೇಲೆ ಟ್ರಂಪ್ ಹೇರಿರುವ 50% ಟ್ಯಾರಿಫ್ ಅನ್ನ ಸದ್ಯಕ್ಕೆ ಕಮ್ಮಿ ಮಾಡೋ ಯಾವುದೇ ಸೂಚನೆ ಇಲ್ಲ. ಇದು ಮಾರ್ಕೆಟ್ ಸೆಂಟಿಮೆಂಟ್ ಅನ್ನ ಡೌನೇ ಇಟ್ಟಿದೆ. ಹೀಗಾಗಿ ಅರ್ಲಿ ಟ್ರೇಡಿಂಗ್ ನಲ್ಲಿ ಏರಿಕೆ ಕಂಡಿದ್ದ ಮಾರ್ಕೆಟ್ ಮತ್ತೆ ಫ್ಲಾಟ್ ಆಯಿತು. ಮಹೀಂದ್ರಾ ಅಂಡ್ ಮಹೀಂದ್ರಾ, ಮಾರುತಿ ಸುಜುಕಿ, ಪವರ್ ಗ್ರಿಡ್ ಕಾರ್ಪೊರೇಷನ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಟಾಟಾ ಮೋಟಾರ್ಸ್ ಷೇರುಗಳು ಗ್ರೀನ್ ನಲ್ಲಿದ್ವು. ITC, HCL ಟೆಕ್ನಾಲಜೀಸ್, ಟೆಕ್ ಮಹೀಂದ್ರಾ, TCS ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಷೇರುಗಳು ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 15 ಪೈಸೆ ಇಳಿಕೆಯಾಗಿ $88.27 ಹೋಗಿದೆ. ಬೀಳ್ತಾನೆ ಇದೆ ರೂಪಾಯಿ ಮೌಲ್ಯ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $393 ಹೆಚ್ಚಾಗಿ 1,06,338 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $360 ಹೆಚ್ಚಾಗಿ $97,410 ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ $37 ಕಮ್ಮಿಯಾಗಿ $1,23,170 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.